ಗಂಗಾವತಿ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಶೀಘ್ರ ಬಿಡುಗಡೆಯಾಗಲಿ ಎಂದು ರೆಡ್ಡಿಯವರ ಆಪ್ತ ಯುವ ಮುಖಂಡರಾದ ಆಸಿಫ್ ಬಿಕೆ ಮತ್ತು ಅವರ ಗೆಳೆಯರ ಬಳಗದವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ರೆಡ್ಡಿಯವರು ಸಮಾನತೆಯ ಹರಿಕಾರರಿದ್ದಾರೆ. ಈ ಮೊದಲು ಗಂಗಾವತಿ ಶಾಸಕರಾದಾಗಿನಿಂದ 6 ರಿಂದ 7 ಬಾರಿ ಈದ್ಗಾ ಮೈದಾನಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ದು ನಮ್ಮೆಲ್ಲರಿಗೆ ಮರೆಯಲಿಕ್ಕೆ ಆಗಲ್ಲ. ಈಗ ಅವರು ಬಂಧನದಲ್ಲಿದ್ದಾರೆ. ಅವರು ಶೀಘ್ರ ಬಿಡುಗಡೆಯಾಗಿ ಬಂದು ಗಂಗಾವತಿ ಕ್ಷೇತ್ರದ ಜನತೆಯ ಸೇವೆ ಮಾಡಲೆಂದು ಪ್ರಾರ್ಥನೆ ಮಾಡಿದ್ದೇವೆ ಎಂದು ತಿಳಿಸಿದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ನಾನು ಮೆಹಬೂಬ್. ಗಂಗಾವತಿಯ ಜನರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ನಾವು ಒಂದೇ ಒಂದು ವ್ಯಕ್ತಿಗೆ ಮಿಸ್ ಮಾಡ್ತಾ ಇದ್ದೀವಿ. ಯಾಕಂದರೆ 3 ವರ್ಷ ಹಿಂದುಗಡೆ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಶಾಸಕರು ಹಾಗೂ ನಮ್ಮ ನಾಯಕರು ಈ ಈದ್ಗಾ ಮೈದಾನದಲ್ಲಿ ಬಂದು ಒಂದು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಸತತವಾಗಿ 3 ವರ್ಷದಿಂದ 7ನೇ ಬಾರಿಗೆ ಐತಲ್ಲ ನಮಾಜನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅದೇ ನಾವು ಇವತ್ತು ಮಿಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರ ಸಮಾನತೆ, ಅವರ ಸರಳ ವ್ಯಕ್ತಿ. ಯಾಕಂದರೆ ಇಡೀ ಗಂಗಾವತಿಯ ಇತಿಹಾಸದಲ್ಲಿಯೇ ಯಾರೂ ಕೂಡ ರಾಜಕೀಯ ವ್ಯಕ್ತಿಗಳು ಬಂದು ಹೊರಗಡೆ ನಿಂತು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಿದ್ದಿಲ್ಲ. ಆದರೆ ವಿಶೇಷ ಏನಪ್ಪ ಅಂದರೆ ನಮ್ಮ ಸಾಹೇಬರು ಐತಲ್ಲ ಈ ಈದ್ಗಾ ಮೈದಾನದಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಭಾಗವಹಿಸ್ತಕ್ಕಂಥ ಒಂದು ಸರಳ ಸಜ್ಜನತೆಯನ್ನು ತೋರಿಸಿದ್ರು. ನಾವು ಇವತ್ತು ಐತಲ್ಲ ಬಕ್ರೀದ್ ಹಬ್ಬದಲ್ಲಿ ವಿಶೇಷವಾಗಿ ಅವರ ಸಲುವಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಅವರು ಶೀಘ್ರವೇ ಗುಣಮುಖರಾಗಲಿ, ಅವರು ಶೀಘ್ರವೇ ಹೊರಗೆ ಬರ್ತಾರೆ ಅಂತೇಳಿ ನಮಗೆ ನಂಬಿಕೆ ವಿಶ್ವಾಸವಿದೆ. ಮತ್ತೆ ಅವರು ಗಂಗಾವತಿಯನ್ನು ಆಳ್ತಾರೆ ಅಂತೇಳಿ ನಮ್ಮಲ್ಲಿ ವಿಶ್ವಾಸ ಇದೆ. ಈ ಗಂಗಾವತಿಯ ಕ್ಷೇತ್ರವನ್ನು ಅವರು ಕಟ್ಟಿರ್ತಕ್ಕಂಥ ಕನಸುಗಳು ನನಸಾಗಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ